ಹರಿ ಓಂ. ನಮಸ್ತೆ ಸ್ನೇಹಿತರೆ. ಈಗ ನಾನು ಸಾರಿ ಬ್ಲೌಸ್ನ ಅಳತೆ ತೆಗೆದುಕೊಂಡು ಪೇಪರ್ ಕಟಿಂಗ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ದಯವಿಟ್ಟು ವೀಕ್ಷಿಸಿ. ಲೆಂತು ಎಷ್ಟು, ಫ್ರಂಟ್ ವೇಸ್ಟು, ಒಂದು ಬ್ಯಾಕು, ಬ್ಯಾಕ್ ವೇಸ್ಟು, ಶೋಲ್ಡರು, ಆಫ್ ಶೋಲ್ಡರ್, ಫ್ರಂಟ್ ವಿಕ್ಕು, ಬ್ಯಾಕ್ ವಿಕ್ಕು, ಸ್ಲೀವ್ ಲೆಂತು, ಸ್ಲೀವ್ ವಿಕ್ಕು, ಇಷ್ಟು ಅಳತೆ ಬೇಕಾಗುತ್ತೆ ಸ್ನೇಹಿತರೆ. ನೋಡೋಣ. ಈಗ ಮೊದಲನೇದಾಗಿ ಬ್ಲೌಸ್ ಅಳತೆ ತೆಗೆದುಕೊಂಡಾಗ ಕಸ್ಟಮರ್ ಹತ್ರ ಏನು ಡಿಫರೆನ್ಸ್ ಇದೆ, ಅಳತೆ ಬ್ಲೌಸಿಗೆ ಕೊಟ್ಟಂಥ ಬ್ಲೌಸಿಗೂ ನಾವು ಹೊಲಿಯುವಂಥ ಬ್ಲೌಸಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಕೇಳ್ಕೋಬೇಕು. ಅವರಿಗೆ ಡಿಫ್ರೆನ್ಸ್ ಹೇಳಿದಲ್ಲಿ ಅದೇ ರೀತಿ ವ್ಯತ್ಯಾಸ ಮಾಡಿ ಕೊಡಬೇಕಾಗ್ತದೆ. ಈಗ ಈ ಬ್ಲೌಸ್ನ ಅಳತೆ ನೋಡುವ. ಬ್ಲೌಸ್ನ ಪೂರ್ಣ ಉದ್ದವನ್ನು ಹಿಂಭಾಗದಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಇಲ್ಲಿ ಭುಜದಿಂದ ಶೋಲ್ಡರಿಂದ ಹೀಗೆ ನೇರವಾಗಿ ತಗೋಬೇಕಾಗ್ತದೆ. ಇವರ ಬ್ಲೌಸ್ನ ಅಳತೆ 13.5 ಇದೆ, ಅಂದರೆ 13.5. ಇವರಿಗೆ 14 ಬೇಕಂತೆ, 14 ಇಡಬೇಕಂತೆ, ಅಷ್ಟೇ ಇದೆ. ಆಮೇಲೆ ಈ ಹಾಫ್ ಯು ಶೇಪ್ ಬರ್ತದಲ್ಲ ಆರ್ನಲ್ಲಿ, ಈಗ ಒಂದು ಸೈಡಿಂದ ನೋಡೋದಾದ್ರೆ ಹೀಗೆ ಈ ಯು ಶೇಪ್ ಕರೆಕ್ಟ್ ಆಗಿರುವಂತೆ, ಬ್ಲೌಸು ನೇರವಾಗಿರುವಂತೆ ಇಟ್ಕೋಬೇಕು ನಾವು ಅಳತೆ ತಗೊಳ್ಳುವಾಗ. ಆಮೇಲೆ ಈ ಸ್ಟ್ರೈಟ್ ಸ್ಕೇಲನ್ನು ಹೀಗೆ ಸ್ಟ್ರೈಟಲ್ಲಿ ಇಟ್ಕೋಬೇಕು. ಬ್ಲೌಸಿಗೆ ಸ್ಟ್ರೈಟ್ ಇರಬೇಕಂತ ಹೀಗೆ ಇಟ್ಕೊಂಡು ಹೀಗೆ ಸ್ಟ್ರೈಟ್ ಇಟ್ಕೋಬೇಕು. ಈಗ ಇಲ್ಲಿಂದ ಹೀಗೆ ತಗೋಬೇಕಲ್ಲ. ಎಷ್ಟಿದೆ ಅಪ್ಪ ಇದು? 5.5 ಇದೆ ನೋಡಿ, 5.5 ಇದೆ. ನೋಡಿದ್ರಲ್ಲ, 5.5. ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡುವ. ಬ್ಯಾಕ್ ನೆಕ್ 8 ಇದೆ. ಆದರೆ ಇದು ಬ್ಲೌಸು 1 ಇಂಚ್ ಉದ್ದ ಇರೋದ್ರಿಂದ, ಜಾಸ್ತಿ ತಗೊಳ್ಳೋದ್ರಿಂದ ನಾವು 9 ತಗೊಳ್ಳುವ. 9 ಇಂಚ್ ಬ್ಯಾಕ್ ನೆಕ್. ಸ್ಲೀವ್ ಲೆಂತ್ ನೋಡುವ. ಸ್ಲೀವ್ ಲೆಂತ್ 5.5 ಇದೆ. ಈಗ ಮುಂಭಾಗದಲ್ಲಿ ನೋಡ್ತೇವ. ಫ್ರಂಟ್ ನೆಕ್ ಎಷ್ಟಿದೆ ಅಂತ ನೋಡುವ ಸ್ನೇಹಿತರೆ. ಫ್ರಂಟ್ ನೆಕ್ ಸಹ ಹಾಗೆ ತಗೋಬೇಕು. ಹೀಗೆ ಇಲ್ಲಿ ಸ್ಟ್ರೈಟ್ ಇಟ್ಕೊಂಡು ನೋಡಿ, 6.5 ಇದೆ. ತಗೊಳ್ಳಿ. ಈಗ ನೆಕ್ ಬಿಡ್ತ್ ಎಷ್ಟಿದೆ ಅಂತ ನೋಡುವ. ಈಗ ಹುಕ್ಸ್ ಭಾಗದಲ್ಲಿ ಹೀಗೆ ನೋಡಬೇಕು ಸ್ನೇಹಿತರೆ. ಹೀಗೆ ಸ್ಟ್ರೈಟಲ್ಲಿ ಸ್ಕೇಲ್ ಇಟ್ಕೊಂಡು ಎಷ್ಟಿದೆ ಇದು? 2.25 ಇದೆ. ನೆಕ್ ಬಿಡ್ತ್ ಎಷ್ಟಿದೆ? 2.25 ಇದೆ. ಹಾಫ್ ಶೋಲ್ಡರಲ್ಲಿ 2.25 ಪ್ಲಸ್ ಇದು ಎಷ್ಟಿದೆ ನೋಡುವ. 2.25. ಪ್ಲಸ್ ಅರ್ಧ ಇಲ್ಲಿ ಸ್ಟಿಚ್ ಸ್ಲೀವ್ ಜೋಡಿಸಲಿಕ್ಕೆ ಅರ್ಧ ಇಂಚ್ ಬೇಕಾಗ್ತದೆ, ಅದಕ್ಕಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈಗ ಉಳಿದ ಅಳತೆ ತೆಗೆದುಕೊಳ್ಳುವ.
ನೋಡಿ ಇಲ್ಲಿ ಆರ್ಮೋಲ್ ಸ್ಟಿಚ್ಚಿಂದ ಹುಕ್ಸಿನ ತನಕ, ಫಸ್ಟ್ ಹುಕ್ಸ್ ತನಕ ಇದು ಕಾಲು ಭಾಗ ಎದೆಳತೆ ಆಗಿರ್ತದೆ ಸ್ನೇಹಿತರೆ. ಇಲ್ಲಿಂದ ಇಲ್ಲಿ ಹೀಗೆ ತಗೋಬೇಕಾಗ್ತದೆ. ಈ ಕೊನೆಯ ಸ್ಟಿಚ್ಚಿಗೂ ಇಲ್ಲಿ ಹುಕ್ಸಿನ ತನಕ ಇದು ಎಷ್ಟಿದೆ, 9 ಕಾಲಿದೆ ನೋಡಿ, 9 ಕಾಲು, ಕಾಲು ಭಾಗ ಎದೆಳತೆ ಆಗ್ತದೆ ಇದು. ಕಾಲು ಭಾಗ ವೇಸ್ಟ್ ನೋಡುವ. ಇದು ಕೊನೆಯ ಹುಕ್ಸಿಗೂ ಇಲ್ಲಿ ವೇಸ್ಟ್ನ ಇಲ್ಲಿ ಕೊನೆಯ ಸ್ಟಿಚ್ಚಿಗೂ ತಗೋಬೇಕು. ಇದು ಸಹ ಎಷ್ಟಿದೆ, 7 ಕಾಲಿದೆ. ಈಗ ಬ್ಯಾಕ್ ನೋಡುವ. ಬ್ಯಾಕ್ ಸಹ ಹೀಗೆ ಸರಿಯಾಗಿ ಇಟ್ಕೋಬೇಕು, ಬ್ಲೌಸನ್ನು ನೇರವಾಗಿ ಹೀಗೆ ಇಟ್ಕೋಬೇಕು. ಆರ್ಮ್ ಶೇಪ್ ಹೀಗೆ ಹೀಗೆ ಸರಿಯಾಗಿ ನೇರವಾಗಿ ಇಟ್ಕೋಬೇಕು ನೋಡಿ. ಈ ಕೊನೆಯ ಸ್ಟಿಚ್ಚಿಗೂ ಇಲ್ಲಿಯ ಕೊನೆಯ ಸ್ಟಿಚ್ಚಿಗೂ ಫಿಟ್ಟಿಂಗ್ ಸ್ಟಿಚ್ ಇರ್ತದಲ್ಲ, ಅದನ್ನು ಅಲ್ಲಿಗೆ ಟೇಪ್ ಇಟ್ಟು ಮಾಡಬೇಕು. ಇದು ಎಷ್ಟಿದೆ, 19 ಇದೆ, ಅಂದರೆ 19. ಬ್ಯಾಕ್ ವೇಸ್ಟ್ ನೋಡುವ. ಇಲ್ಲಿಯ ಕೊನೆಯ ಸ್ಟಿಚ್ಚಿಗೂ ಇಲ್ಲಿಯ ಕೊನೆಯ ಸ್ಟಿಚ್ಚಿಗೂ ನೋಡಬೇಕು. ಎಷ್ಟಿದೆ ಇದು, 14.5, 14.5. ಈಗ ಸ್ಲೀವ್ ವಿಡ್ತ್ ನೋಡುವ. ಸ್ಲೀವ್ ವಿಡ್ತನ್ನು ಹೀಗೆ ಬ್ಲೌಸ್ ಉಲ್ಟಾ ಮಾಡಿಕೊಂಡು ಈ ಥರ ನೋಡಬೇಕು ಸ್ನೇಹಿತರೆ. 6 ಕಾಲು. ಇದರಲ್ಲಿ ಪೇಪರ್ ಚಿಕ್ಕದಾಗಿರೋದ್ರಿಂದ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ತಗೋ ಕಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಹಾಗೆ ಮಾಡುವ. ಕಾಲು 9 ಕಾಲು, ಕಾಲು ಭಾಗ ಎದೆಳತೆಗೆ ಪ್ಲಸ್ 2 ಇಂಚ್ ಸೇರಿಸ್ಕೋಬೇಕು. 9 ಕಾಲು ಪ್ಲಸ್ 2, 11 ಕಾಲು. ನೋಡಿ, ಇನ್ನೊಂದು ಕಾಲು ಹೀಗೆ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಮುಂಭಾಗ ತೆಗೆದುಕೊಳ್ಳುವ. ಈ ಪೇಪರ್ ಆಗಿರೋದ್ರಿಂದ ಸರಿಯಾಗಿ ಇರ್ತದೆ. ಮುಂಭಾಗಕ್ಕೆ ಪೂರ್ಣ ಉದ್ದದ, ಈ ಪೂರ್ಣ ಉದ್ದ 14 ಇದೆಯಲ್ಲ ಸ್ನೇಹಿತರೆ, ಮುಂಭಾಗಕ್ಕೆ ಪೂರ್ಣ ಉದ್ದ ಪ್ಲಸ್ 2 ಇಂಚ್ ಸೇರಿಸ್ಬೇಕು. ಯಾಕೆಂದ್ರೆ ಅಲ್ಲಿ ಫ್ರಂಟ್ ಬೆಲ್ಟ್ ಟಕ್ಸ್ಗಳು ಎಲ್ಲ ಬರೋದ್ರಿಂದ 2 ಇಂಚ್ ಎಕ್ಸ್ಟ್ರಾ ಹೋಗಬೇಕಾಗ್ತದೆ, ಸೇರಿಸ್ಕೋಬೇಕಾಗ್ತದೆ. 14 + 2 16. ಫ್ರಂಟ್ ಮತ್ತು ಬ್ಯಾಕ್ ಬಟ್ಟೆಯಲ್ಲಿ ಕಟ್ ಮಾಡುವಾಗ ಒಟ್ಟಿಗೆ ಮಾಡುವ. ಅದಕ್ಕೆ ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಕೊಳ್ಳಿ.
ಚೆಸ್ಟ್ ಅಳತೆ ಎಲ್ಲ ಹಾಗೆ ತೆಗೆದುಕೊಳ್ಳೋದು. ಕಾಲು ಭಾಗ ಎದೆ ಅಳತೆಗೆ 9 ಕಾಲು ಇರೋದ್ರಿಂದ +2 11 ಕಾಲು. ಉದ್ದ ತೆಗೆದುಕೊಳ್ಳುವಾಗ 14 ಇಂಚ್ ಲೆಂತ್ ಇದೆಯಲ್ಲ, ಬ್ಯಾಕ್ ಪಾರ್ಟ್ಗೆ 14 + 1 ಅಂದರೆ ಫುಲ್ ಲೆಂತ್ +1 ಇಂಚ್, 14 + 1 15 ಇಂಚ್. ನೋಡಿ ಚೆಕ್ ಮಾಡ್ಕೊಳ್ಳಿ. 11 ಕ್ವಾರ್ಟರ್ ಪ್ಲಸ್ ಆಮೇಲೆ ಕಾಲು. ಮುಂಭಾಗವನ್ನು ನೆನೆಸ್ಕೊಂಡು ಇಲ್ಲಿ ತೆಗೆದುಕೊಳ್ಳಬೇಕು. ಶೋಲ್ಡರ್ ಎಷ್ಟಿದೆ? 2 ಕಾಲು ಪ್ಲಸ್ 2.5 ಪ್ಲಸ್ ಅರ್ಧ. 2 ಕಾಲು 2.5 2 ಮುಕ್ಕಾಲು ಪ್ಲಸ್ ಅರ್ಧ 5 ಕಾಲು. 5 ಕಾಲು ಇರುವ ನೆಕ್ ವಿಡ್ತ್ ಎಷ್ಟಿದೆ? ಓಕೆ, 5 ಕಾಲು ನೆಕ್ ವಿಡ್ತ್ 2 ಕಾಲು. ಫ್ರಂಟ್ ನೆಕ್ 6.5. ಹೀಗೆ ಸ್ಕ್ವೇರ್ ಮಾಡ್ಕೊಬೇಕು. ಆರ್ಮೋಲ್ ಎಷ್ಟು? 5.5. ಇಲ್ಲಿ 5.5, ಇಲ್ಲಿ ಸಹ 5.5 ಸೇರಿಸ್ಕೋಬೇಕು. ಈಗ ಫ್ರಂಟ್ ಬೆಲ್ಟ್ ಮೆಜರ್ಮೆಂಟ್ ಮಾಡ್ಕೊಳ್ಳುವ. ಫ್ರಂಟ್ ಬೆಲ್ಟ್ ಸಾಮಾನ್ಯವಾಗಿ ಸ್ನೇಹಿತರೆ ಇಲ್ಲಿ 3.5 ಹುಕ್ಸ್ ಮತ್ತು ಹುಕ್ಸ್ ಪಟ್ಟಿ ಬರುತ್ತಲ್ಲ, ಅಲ್ಲಿ 3.5. ಈ ಸೈಡಲ್ಲಿ ಫಿಟ್ಟಿಂಗ್ ಸ್ಟಿಚ್ ಬರುವಲ್ಲಿ 2.5 ಇಟ್ಕೋಬೇಕು. ಸಾಮಾನ್ಯವಾಗಿ ಕಾಮನ್ ಆಗಿರ್ತದೆ 3.5 2.5. ಇದಕ್ಕೆ ಶೇಪ್ ಕೊಟ್ಕೋಬೇಕು. ಇಲ್ಲಿ 1 ಇಂಚ್ ಜಾಸ್ತಿ 1 ಇಂಚ್ ಕಮ್ಮಿ ಇರೋದ್ರಿಂದ ಇದು ಹೀಗೆ ಡೌನಲ್ಲಿ ಬರ್ತದೆ. ಹೀಗೆ 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 ಶೇಪ್ ಕೊಡಬೇಕು. ಈಗ ಇಲ್ಲಿಯ ಟಕ್ಸ್ಗಳನ್ನು ಯಾವ್ಯಾವ ಅಳತೆಯಲ್ಲಿ ಹೇಗೆ ತಗೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಇವ್ರದ್ದು ಎದೆ ಅಳತೆ ಎಷ್ಟಿದೆ? ಕ್ವಾರ್ಟರ್ ಚೆಸ್ಟ್ ಎಷ್ಟಿದೆ? 9 ಕಾಲಿದೆ. 9 ಕಾಲು ಅಂದರೆ 37 37 ಇಂಚ್ ಆಗುತ್ತೆ. ಇವ್ರದ್ದು ಫುಲ್ ಚೆಸ್ಟ್ ರೌಂಡು 37 ಇಂಚ್ ಆಗುತ್ತೆ. 37 ಇಂಚ್ ಅವರಿಗೆ 1 ಕಾಲು ಮೇನ್ ಟೆಕ್ಸ್ ತಗೋಬೇಕು. ಇಲ್ಲಿ ಕೊಡುವಂಥದ್ದು ಇದು ಒಂದು ಟಕ್ಸ್ ಇರುತ್ತಲ್ಲ, ಇದಕ್ಕೆ ಮೇನ್ ಟೆಕ್ಸ್ ಅಂತ ಹೇಳ್ತಾರೆ. ಇದನ್ನು ಎದೆ ಅಳತೆಗೆ ಅನುಗುಣವಾಗಿ ತಗೋಬೇಕು. ಇದರ ವಿಡ್ತ್
ಮುಕ್ಕಾಲು ಇಂಚು, 1 ಇಂಚು, 1 ಇಂಚು ಹೀಗೆ ತೊಗೋಬೇಕಾಗುತ್ತೆ. ಇಲ್ಲಿ ಇವ್ರದ್ದು 37 ಚೆಸ್ಟ್ ಅಳತೆ ಇರೋದ್ರಿಂದ ಇವರಿಗೆ 1 ಇಂಚ್ ಟಕ್ಸ್ ತೊಗೋಬೇಕು. 36 ಅಬೌವ್ ಚೆಸ್ಟ್ ಅಳತೆ ಇರೋರಿಗೆ ಇಲ್ಲಿ 1 ಇಂಚ್ ಟಕ್ಸನ್ನು ತೊಗೋಬೇಕಾಗುತ್ತೆ. 40 ತನಕ 1 ಆಗ್ಬೋದು. 40 ಪ್ಲಸ್ ಇದ್ದರೆ ಚೆಸ್ಟ್ ಅಳತೆ 1.5 ಇಂಚ್ ತೊಗೋಬೇಕಿಲ್ಲಿ. ಈಗ ನಾವೀಗ 1 ತೊಗೋಬೇಕಲ್ಲ, 1 ತೊಗೋಬೇಕು ಅಂದರೆ ಇಲ್ಲಿ ಮಿನಿಮಮ್ ಅಳತೆ 3.5 3.5 ಇಂಚು. ಆದರೆ ಇವರಿಗೆ ಇವರಿಗೆ 1 ಇಂಚ್ ಟಕ್ಸ್ ಅಳತೆ ಆಗಿರೋದ್ರಿಂದ 3.5 ತಗೊಂಡ್ರೆ ಆಗಲ್ಲ. ಅದಕ್ಕೆ ನಾವು 4 ಇಂಚ್ ತಗೊಳ್ಳುವ. 4 ಹೀಗೆ ತಗೊಳ್ಳೋದು. 4 ತಗೊಳ್ಳುವ. 4 ತಗೊಂಡು ಇಲ್ಲಿ ಇವರ ಚೆಸ್ಟ್ ಪಾಯಿಂಟಿಗೆ ಇಲ್ಲಿಂದ 3 ಇಂಚ್ ತಗೋಬೇಕು. 3 ಇಂಚಿಗೆ ಪಾಯಿಂಟ್. ಆಮೇಲೆ ಟಕ್ಸ್ನ ಉದ್ದ 2 ಇಂಚ್ ಬರುತ್ತೆ. ಇದು ಬಸ್ಟ್ ಪಾಯಿಂಟ್, ಇದು ಟಕ್ಸ್ ಉದ್ದ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಗ್ಯಾಪ್ ಇರಬೇಕು ಸ್ನೇಹಿತರೆ. ಇದು 1/4 ಇಂಚ್ ಟಕ್ಸ್, ಮೇನ್ ಟಕ್ಸ್ 1/4 ಇಂಚ್ ತಗೋಬೇಕು. ಈಚೆ 1/4, ಇಲ್ಲಿ 1/4. ಇದು ಹೀಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟಕ್ಸು, ಇಲ್ಲಿ ಏನು ಫ್ರಂಟ್ 2 ಇಂಚಿಂದ ಈ ಪಾಯಿಂಟಿಂದ ನೇರವಾಗಿ ಇಟ್ಕೊಂಡು ಇಲ್ಲಿ 1/4 ಇಂಚ್, ಅಂದರೆ ಇಲ್ಲಿಂದ 1/4 ಇಂಚ್ ಗ್ಯಾಪ್ ಇರಬೇಕು ನೋಡಿ. ಹೀಗೆ ಇಟ್ಕೊಂಡು ಇದು ಕಾಮನ್ ಅಳತೆ 1/4 ಇಂಚ್ ಪಾಯಿಂಟ್ ಮಾಡಿಕೊಂಡು ಇದನ್ನು ಸೇರಿಸ್ಕೋಬೇಕು. ಇದು ಸೆಕೆಂಡ್ ಟಕ್ಸ್. ಇಲ್ಲಿ 1/4 ಇಂಚ್ ಗ್ಯಾಪ್, ಇಲ್ಲಿ 1 ಇಂಚ್ ಗ್ಯಾಪ್. ಇವಾಗ ಇಲ್ಲಿ 3ನೇ ಟಕ್ಸ್ ನೋಡಿ, ಇಲ್ಲಿ 2/4 ಇಂಚ್ ಪಾಯಿಂಟ್ ಮಾಡಬೇಕು. ಬೆಲ್ಟ್, ಫ್ರಂಟ್ ಬೆಲ್ಟ್ನ ಈ ತುದಿದೆಯಲ್ಲ, ಇಲ್ಲಿಂದ 2/4 ಪಾಯಿಂಟ್ ಮಾಡಿಕೊಂಡು ಇದು ಕಾಮನ್ ಅಳತೆ ಸ್ನೇಹಿತರೆ. ಈ ಟಕ್ಸ್ನ ಅಗಲ ಮಾತ್ರ ವ್ಯತ್ಯಾಸ ಆಗುತ್ತೆ. ಎದೆ ಅಳತೆ ತಕ್ಕಂತೆ ಈ ಮೇನ್ ಟಕ್ಸ್ ವ್ಯತ್ಯಾಸ ಆಗುತ್ತೆ, ಇದರ ಅಗಲ. ಉಳಿದ ಎಲ್ಲ ಅಳತೆಗಳು ಕಾಮನ್ ಆಗಿರ್ತವೆ. ಈ ಬ್ರಷ್ ಪಾಯಿಂಟಿಂದ ಹೀಗೆ ಇಟ್ಕೊಂಡು 1.5 ಇಂಚ್ ಗ್ಯಾಪ್ ತಗೋಬೇಕು. ಇಲ್ಲಿ 1.5 ಇಂಚ್ ಗ್ಯಾಪ್ ತಗೊಂಡು ಹೀಗೆ ಸೇರಿಸಿ. ಇದು 1/4 ಇಂಚು ಟಕ್ಸು, ಇದು ಸಹ 1/4 ಇಂಚ್ ಟಕ್ಸು. 1/4 ಇಂಚ್ ಅಂದರೆ ಈಚೆ 1/4 ಇಂಚು, ಆಚೆ 1/4 ಇಂಚು. ಇಲ್ಲಿಷ್ಟು, ಇಲ್ಲಿಷ್ಟು ಹೀಗೆ ಸೇರಿಸ್ಕೋಬೇಕು. ಇಲ್ಲಿ ಸಹ 1/4 ಇಂಚ್. ಈ ಟಕ್ಸ್ ಅನ್ನು ತಗೊಳ್ಳುವಾಗ ಇಲ್ಲಿಂದ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1.5, ಈ ಟಕ್ಸ್ಗೂ ಇಲ್ಲಿ ಪಾಯಿಂಟಿಗೆ 1.5 ಇಂಚ್ ಗ್ಯಾಪ್ ಇರಬೇಕು. ಇಲ್ಲಿಂದ ಸಹ 1.5 ಇಂಚ್ ಗ್ಯಾಪ್ ಇರಬೇಕು ಈ ಟಕ್ಸ್ಗೆ.
ಇಲ್ಲಿ ಬರುತ್ತೆ. ಇವಾಗ ಇಲ್ಲಿಂದ ಸಹ 1.5, ಇಲ್ಲಿಂದ ಸಹ 1.5 ಇಂಚು ಇದಕ್ಕೆ ಸೇರಿಸ್ಬೇಕು. ಈ ಟಕ್ಸನ್ನು ಅರ್ಧ ಇಂಚ್ ತಗೋಬೇಕು. ಅರ್ಧ ಇಂಚ್ ಅಂದರೆ ಇಲ್ಲಿ ಇಲ್ಲಿ ಹೀಗೆ ಬರುತ್ತೆ. ನೋಡಿದ್ರಲ್ಲ, ಈಗ ಬಗಲ್ ಶೇಪ್ ಕೊಡುವ. ಬಗಲ್ ಶೇಪ್ ಹೇಗೆ ಅಂದರೆ ಇಲ್ಲಿಂದ ಬ್ಯಾಕ್ ಆರ್ಮ್ಹೋಲು 1 ಇಂಚು, ಇದು ಅರ್ಧ, ಫ್ರಂಟು ಅರ್ಧ. ಇಲ್ಲಿ 2 ಇಂಚ್ ಮೇಲೆ ಇಲ್ಲಿ 1/4 ಇಂಚ್ ಹೊರಗೆ ತಗೋಬೇಕು. ಯಾವುದನ್ನು ಅಂದರೆ ಫ್ರಂಟ್ ಆರ್ಮ್ಹೋಲ್ದು. ಇಲ್ಲಿ ಶೋಲ್ಡರ್ಗೆ 1/2 ಇಂಚ್ ಅಥವಾ 1/4 ಇಂಚ್ ಸಾಕು. 1/4 ಇಂಚ್ ಡಿಪ್ ತಗೊಳ್ಳಿ. ಇವಾಗ ಶೇಪ್ ಕೊಡಬೇಕು. ನೋಡಿ, ಈ ಥರ ಶೇಪ್ ಕೊಟ್ಕೋಬೇಕು. ಹೀಗೆ ಬರುತ್ತೆ ಫ್ರಂಟ್ದು. ಬ್ಯಾಕ್ದು ಹೀಗೆ ಬರುತ್ತೆ. ಇಲ್ಲಿ ಈ ಥರ ಈ ಶೇಪ್ ಬೇಕು. ಇದು ಹೀಗೆ ಬರುತ್ತೆ. ಇಲ್ಲಿ ಹೀಗೆ ಹೋಗುತ್ತೆ. ಇದು ಈ ಥರ ಬರುತ್ತೆ. ಫ್ರಂಟ್ ನೆಕ್ ಶೇಪ್ ಕೊಡುವ. ಇವಾಗ ಕಟಿಂಗ್ ಮಾಡೋಣ ಸ್ನೇಹಿತರೆ. ಮುಂಭಾಗದ ಪಾರ್ಟ್ ಮಾತ್ರ ಇಟ್ಕೊಂಡು ಹೀಗೆ ಫ್ರಂಟ್ ಬೆಲ್ಟನ್ನು ಕಟ್ ಮಾಡಬೇಕು. ಮುಂಭಾಗದ ಕುತ್ತಿಗೆಯನ್ನು ಕಟ್ ಮಾಡುವ. ಶೋಲ್ಡರ್ ಕಟ್ ಮಾಡುವಾಗ ಮೊದಲನೇದಾಗಿ ಬ್ಯಾಕನ್ನು 2 ಪಾರ್ಟ್ ಸೇರಿಸಿ ಕಟ್ ಮಾಡಬೇಕು. ಇಲ್ಲಿ ಶೋಲ್ಡರ್ ಒಂದು ಮಾರ್ಕ್ ಮಾಡುವ. ಹೀಗೆ ಬರುತ್ತೆ ಇದು. ಈಗ ಮುಂಭಾಗದ ಬ್ಯಾಕ್ ನೆಕ್ ಶೇಪಿಂದ ನೋಡಿ, ಇಲ್ಲಿ 2/4 ಇಂಚು ನೆಕ್ ಬಿಡ್ತು. ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ? 9 ಇಂಚು.
ಶೇಪ್ ಕೊಡುವ. ಮಾಡುವಾಗ ನೋಡಿ, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಹೀಗೆ ಬರುತ್ತೆ. ಫೈವ್ ಆ್ಯಂಡ್ ಹಾಫ್ ಇದೆಯಲ್ಲ, ಪ್ಲಸ್ ಮೇಲೆ ಅಟ್ಯಾಚ್ಗೆ ಅರ್ಧ ಇಂಚ್ ಬೇಕಾಗುತ್ತೆ, 6 ಆಯಿತು. ಆಮೇಲೆ ಕೆಳಗಡೆ ಅದು ಬಟ್ಟೆ ತಕ್ಕಂತೆ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಹಾಫ್ ಇಂಚ್ ಫೋಲ್ಡ್ ಮಾಡೋಲ್ಲಿ ಬಾರ್ಡರ್ ಇದ್ದಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದಲ್ಲಿ ಹಾಫ್ ಇಂಚ್ ಫೋಲ್ಡ್ ಮಾಡಬೇಕು. ಕೆಲವೊಂದು ಹಾಗೆ ಬಿಟ್ಟಿರ್ತಾರೆ, ಹಾಗೆ ತೊಗೋಬೇಕಾಗುತ್ತೆ. ಮೇಲೆ ಅರ್ಧ ಇಂಚ್ ಮಾತ್ರ ತೊಗೋಬೇಕು. ಇಲ್ಲಾಂದ್ರೆ ಪ್ಲೇನ್ ಪೀಸ್ ಇದ್ದಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅದನ್ನು ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡಬೇಕಾಗುತ್ತೆ. ಬಟ್ಟೆ ಹೇಗಿದೆ ಹಾಗೆ ತೊಗೋಬೇಕು. ನಾವಿಲ್ಲಿ 5.5 ಅಲ್ಲ 6.5 ತಗೊಳ್ಳುವ. ಇಲ್ಲ 6.5 ಇಲ್ಲಿ 3 ಇಂಚ್ ತಗೊಳ್ಳುವ. ಹೀಗೆ ಬರುತ್ತೆ ಫ್ರಂಟ್ದು. ಇನ್ನು ಬ್ಯಾಕ್ದು ಈ ಥರ ಮಾಡಿ ಹೀಗೆ ಬರುತ್ತೆ. ಬ್ಯಾಕ್ ಅಷ್ಟೇ ತೆಗೆದುಕೊಂಡು ಈ ಥರ ಮಾಡಿ ಈ ಥರ ಬರುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಟ್ಟೆ ಕಟಿಂಗ್ ಮಾಡುವ ವಿಧಾನವನ್ನು ತಿಳಿಸಿಕೊಡಲಿದ್ದೇನೆ. ದಯವಿಟ್ಟು ವೀಕ್ಷಿಸಿ. ಥ್ಯಾಂಕ್ ಯು.